ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 8ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಧರ್ಮದ ಬಗ್ಗೆ ನಾವು ಏನನ್ನಾಗ್ಲಿ ಒಂದು ತಪ್ಪು ದಾರಿ ಹಿಡಿದಾಗ ಶ್ರೀ ಕೃಷ್ಣ ಪರಮಾತ್ಮ ಯುಗದಲ್ಲಿ ಯಾವ ತರ ಬರ್ತಾರೆ ಮತ್ತು ಅನ್ಯಾಯ ಹೆಚ್ಚು ಆದಾಗ ಅದನ್ನು ತಡೆಯೋಕೆ ಹೇಗೆ ಬರ್ತಾರೆ ಮತ್ತು ನಮ್ಮ ಕರ್ತವ್ಯ ಬಗ್ಗೆ ನಾವು ಯಾವ ತರ ನಿಷ್ಠೆಯಿಂದ ಇರಬೇಕಾಗುತ್ತೆ, ಪ್ರಾಮಾಣಿಕತೆಯಿಂದ ಇರಬೇಕಾಗುತ್ತೆ, ನಮ್ಮ ಒಳ್ಳೆ ಗುಣ ಯಾವ ತರ ಇಟ್ಕೊಳ್ಬೇಕಾಗುತ್ತೆ ಮತ್ತು ಧರ್ಮ ಅಂತ ಬಂದಾಗ ನಾವು ಆಚರಣೆ ಅಷ್ಟೇ ಅಲ್ಲ, ಆಚರಣೆಗಳು ಅಂತ ತಿಳ್ಕೊಂಡಾಗ ಆಚರಣೆಗಳು ಅಂದ್ರೆ ನಾವು ಒಂದು ಧರ್ಮದ ಬಗ್ಗೆ ಆಚರಣೆ ಮಾಡಿರ್ತೀವಿ, ಅದೆಲ್ಲ ಮಾಡ್ತೀವಿ ಮತ್ತು ಇದೆಲ್ಲ ಮಾಡ್ತೀವಿ ಅಂತ ನಾವು ಒಂದು ಭಾವಿಸ್ತೀವಿ. ಆದ್ರೆ ಆಚರಣೆಗಿಂತ ಮೊದಲು ಅದನ್ನ ಸ್ಥಾಪಿಸಿದವರು ಯಾರು, ಮತ್ತೆ ಪುನಃ ಸ್ಥಾಪನೆ ಯಾವ ತರ ಮಾಡ್ತಾರೆ ಮತ್ತು ಧರ್ಮವನ್ನು ಅಳಿಸಿ ಹೋದಾಗ ಅದನ್ನು ಮತ್ತೆ ಪುನಃ ಯಾರು ಪ್ರಾರ್ಥನೆ ಮಾಡ್ತಾರೆ ಮತ್ತು ಪುನಃ ಪ್ರಾರಂಭ ಯಾರು ಮಾಡ್ತಾರೆ ಅಂತ ನಾವು ಅದರ ಬಗ್ಗೆ ಒಂದು ತಿಳ್ಕೋಬೇಕಾಗುತ್ತೆ. ಎದಕ್ಕಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ದುಷ್ಟ ರಾಕ್ಷಸರು ಏನನ್ನ ಒಂದು ಒಳ್ಳೆ ರೀತಿಯಿಂದ ಬದುಕಿರುವ ಜನತೆಗಳಿಗೆ ಒಂದು ಸಾಕಷ್ಟು ಒಂದು ಸಂಕಷ್ಟ ಬಂದಾಗ ಅಲ್ಲಿ ನಮ್ಮ ಧರ್ಮವನ್ನು ಅಳಿಸಿ ಹೋದಾಗ ಅದನ್ನು ಪುನಃ ಆರಂಭ ಮಾಡೋದಕ್ಕೆ ನಾನು ಯುಗದಲ್ಲಿ ಸ್ಥಾಪನೆ ಆಗ್ತೀನಿ ಮತ್ತು ಯುಗದಲ್ಲಿ ನಾನು ಬಂದೇ ಬರ್ತೀನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ 8ನೇ ಶ್ಲೋಕ ಮುಖಾಂತರ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆ ಉದ್ದೇಶದಿಂದ ಆಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ಜಾಗೃತಿಕ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತಿನ ಶ್ಲೋಕವನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ ಮತ್ತು ಆ ಶ್ಲೋಕದ ಬಗ್ಗೆ ನಮ್ಗೆ ಏನೆಲ್ಲ ಒಂದು ಒಳ್ಳೆ ಜ್ಞಾನ ಸಿಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಬನ್ನಿ, ಆ 8ನೇ ಶ್ಲೋಕ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ. 8ನೇ ಶ್ಲೋಕ ಹೇಳುತ್ತೆ, ಪರಿತ್ರಾಣೀಯಂ ಸಾಧೂನಂ ವಿನಾಶಯ ಚ ದುಷ್ಟತಂ ಧರ್ಮಸ್ಥಾಪನ ನತೇಯಂ ಸಮೃದ್ಧಾಮಿ ಯುಗೇ ಯುಗೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ನಮ್ಗೆ ಶ್ಲೋಕದ ಮುಖಾಂತರ ಹೇಳಿದ್ದಾರೆ. ಇದರ ಅರ್ಥ ಏನಂದ್ರೆ, ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನನ್ನು ನಾಶ ಮಾಡುವುದಕ್ಕಾಗಿಯೂ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಏನೇನಾಗ್ಲಿ ಒಂದು ಒಳ್ಳೆ ರೀತಿಯ ದುಷ್ಟರನ್ನು ಹೇಗೆ ನಾಶ ಮಾಡಬೇಕು ಮತ್ತು ಹೇಗೆ ಅದನ್ನ ನಾನು ಸರಿಪಡಿಸ್ಕೊಳ್ಬೇಕು ಮತ್ತು ಅವರನ್ನು ಹೇಗೆ ನಾನು ಅಲ್ಲಿನ ವಿನಾಶವಾಗಿ ಮಾಡಬೇಕು ಅಂತ ಶ್ರೀ ಕೃಷ್ಣ ಪರಮಾತ್ಮ ಅವರಿಗೆ ತಿಳಿಸ್ತಾ ಇದ್ದಾರೆ. ಯಾರಿಗೆ? ಸಜ್ಜನರಿಗೆ. ಅವರು ಸಜ್ಜನರು ಏನನ್ನಾಗ್ಲಿ ಒಂದು ಸಜ್ಜನರು ಅಂತ ಬಂದಾಗ, ಸಜ್ಜನರು ಅಂದ್ರೆ ಅವರು ಇರುವ ಒಂದು ಒಳ್ಳೆ ರೀತಿಯ ಬಾಂಧವ್ಯದಿಂದ ಬರುವ, ಅವರ ಒಂದು ಬಂಧನದಿಂದ ಇರುವ ಸಂಬಂಧಿಕರಾಗಿರ್ತಾರೆ. ಅವರ ಸಜ್ಜನರು ಅವ್ರಿಗಾಗಿ ಶ್ರೀ ಕೃಷ್ಣ ಪರಮಾತ್ಮ ಬದುಕ್ತಾ ಇರ್ತಾರೆ. ಆದ್ರೆ ಅವ್ರು ಹೇಳೋ ಪ್ರಕಾರ ಇವ್ರಿಗನ್ನು ರಕ್ಷಿಸೋಕ್ಕಾಗ್ಲಿ ನಾನು ಮತ್ತು ನಮ್ಮ ಧರ್ಮದ ಬಗ್ಗೆ ನಾನು ಏನನ್ನಾಗ್ಲಿ ಅದನ್ನು ನಾನು ಸರಿಪಡಿಸ್ಕೊಳ್ಳೋಕೆ ಮತ್ತು ಅದನ್ನ ಒಂದು ವಿನಾಶ ಆಗೋದಕ್ಕಿಂತ ಮೊದಲೇ ನಾನು ದುಷ್ಟರನ್ನು ನಾಶ ಮಾಡುತ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಮತ್ತು ಒಂದು ಸಾಧುಗಳು ಅಂತ ಬಂದಾಗ ಅದನ್ನು ಸನ್ಯಾಸಿಗಳು ಅಂತ ನಾವು ಸ್ವೀಕಾರ ಮಾಡಬಾರ್ದು. ಅಂದ್ರೆ ಸಾಧುಗಳು ಅಂತ ಬಂದಾಗ, ಸಾಧುಗಳು ಅಂದ್ರೆ ಒಂದು ಒಳ್ಳೆ ರೀತಿಯ ಒಳ್ಳೆ ಗುಣಗಳು, ಒಳ್ಳೆ ವಿನಯ ಮತ್ತು ಅವರಲ್ಲಿರುವ ಕೋಪ, ತಾಳ್ಮೆ ಮತ್ತು ಇನ್ನಷ್ಟುಗಳನ್ನು ಒಳ್ಳೆ ರೀತಿಯಿಂದ ಬದುಕ್ತಾ ಇರೋರಿಗೆ ಅದನ್ನು ಭಕ್ತರಿಗೆ ಸಾಧುಗಳಂತೂ ಭಕ್ತರಿಗೆ ತಿಳಿಸ್ತಾ ಇದ್ದಾರೆ. ಮತ್ತು ಅವರ ನುಡಿಯಿಂದ ಬದುಕ್ತಾ ಇರೋರಿಗೆ ಒಳ್ಳೆಯ ದಾರಿಯನ್ನು ಅವರು ಸಾಧುಗಳೆಂದು ಕರೆಯುತ್ತಾರೆ. ಮತ್ತು ಅವರಲ್ಲಿರುವ ಒಳ್ಳೆ ವ್ಯಕ್ತಿತ್ವಗಳು ಮತ್ತು ಅವರ ಒಳ್ಳೆ ಆಲೋಚನೆಗಳು ಮತ್ತು ನಮ್ಗೆ ಎಂತಹದ ಕೆಟ್ಟಗಳು ಅಭ್ಯಾಸಗಳು ಆಗ್ಲಿ ಏನೇ ಆಗ್ಲಿ ಅದನ್ನು ನಾವು ದಾರಿಯನ್ನು ಮಾಡ್ಕೊಂಡಾಗನೇ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳಕ್ಕೆ ಆಗೋದು. ಮತ್ತು ನಮ್ಮ ಜೀವನದ ರಹಿತವಾದ ಜೀವನ ಏನಂದ್ರೆ, ನಮ್ಗೆ ಏನೇನಾಗ್ಲಿ ಒಂದು ಕಷ್ಟಗಳಾಗ್ಲಿ ಏನೇ ಆಗ್ಲಿ ಬಂದ ತಕ್ಷಣವೇ ನಾವು ಕೂಗ್ಬಿಡ್ತೀವಿ. ಆದ್ರೆ ತಪ್ಪು ದಾರಿ ಅಂತ ನಾವು ತಿಳ್ಕೊಬಾರ್ದು. ಯಾಕಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಒಳ್ಳೆ ಗುಣಗಳೇ ನಿಮಗೆ ಒಂದು ಒಳ್ಳೆ ದಾರಿಯನ್ನು ತೋರಿಸುತ್ತೆ. ನೀವು ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಇಲ್ಲ ಅಂತ ನಾನು ನಿಮ್ಗೊಂದು ಸಂಪೂರ್ಣ ಒಂದು ಪಾಯಿಂಟ್ಸ್ ಮುಖಾಂತರ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಬೇಕಾಗಿರೋದು ಧೈರ್ಯ ಮತ್ತು ಶಿಸ್ತು ಮತ್ತು ಒಂದು ಒಳ್ಳೆ ಗುಣಗಳು ಮತ್ತು ಪ್ರಾಮಾಣಿಕತೆ, ಇವೆಲ್ಲ ಇದ್ರೆ ಒಂದು ಜೀವನದ ಯಶಸ್ವಿ ಅನ್ನು ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ತಿಳಿಸಿದ್ದಾರೆ. ಹಾಗಾಗಿ ನಿಮ್ಮ ನೊಡನೆ ಆತಾದ್ರೂ ಏನೇನಾಗ್ಲಿ ಒಂದು ಕೆಟ್ಟ ಆಲೋಚನೆಗಳು, ಕೆಟ್ಟ ಅಭ್ಯಾಸಗಳು ಏನೇ ಆಗ್ಲಿ ಒಂದು ಒಳ್ಳೆ ದಾರಿಯನ್ನು
ನಿಮಗೆ ರೂಪಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಸಹ ನಿಮ್ಮ ಜೀವನವನ್ನು ನೀವು ಯಾವುದಾದ್ರೂ ಒಂದು ರೂಪದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ನಿಮಗೆ ಬಂದು ಒಂದು ದಾರಿಯನ್ನು ಮಾಡಿಕೊಡ್ತಾರೆ ಅಂತ ನಾವು ನಂಬಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ನಿಮಗೆ ಈ ಶ್ಲೋಕ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ರೀತಿಯ ಶ್ಲೋಕ ಆಗಿರುತ್ತೆ ಮತ್ತು ಒಂದು ಜಾಗೃತಿಕ ಶ್ಲೋಕ ಆಗಿರುತ್ತೆ. ನಮ್ಮ ಧರ್ಮದ ಬಗ್ಗೆ ನಾನು ನಮಗೆ ಒಂದು ಒಳ್ಳೆಯ ರೀತಿಯಿಂದ ತಿಳಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.